ಭತ್ತ ಬೆಳೆಯುವ ರೈತ ಬಾಂಧವರೇ, ಈಗ ನೀವು ನೋಡ್ತಾ ಇರುವ ಕೀಟ ಭತ್ತದ ತಿಗಣೆ. ಇಂಗ್ಲಿಷ್ನಲ್ಲಿ ಇದನ್ನು ರೈಸ್ ಗಂಧಿ ಬಗ್ ಎನ್ನುತ್ತಾರೆ. ಭತ್ತವು ಹಾಲು ಕಟ್ಟುವ ಸಮಯದಲ್ಲಿ ತೆನೆಯಿಂದ ಈ ತಿಗಣೆ ಹಾಲು ಕುಡಿಯುವುದರಿಂದ ತೆನೆ ಜೊಳ್ಳಾಗುತ್ತದೆ. ಈಗ ಮುದುಡಿದ ತೆನೆಯಲ್ಲಿ ಅಲ್ಲಲ್ಲಿ ಕಪ್ಪು ಚುಕ್ಕಿಗಳನ್ನು ನೀವು ಗಮನಿಸುತ್ತಿರಬಹುದು. ಈ ಚುಕ್ಕಿಗಳು ತಿಗಣೆ ತನ್ನ ಸಿರಿಂಜ್ನಂತಹ ಮೂತಿಯಿಂದ ಚುಚ್ಚಿ ಹಾಲನ್ನು ಕುಡಿದಿರುವ ಕುರುಹುಗಳು. ಒಂದು ಕಾಲದಲ್ಲಿ ಅತಿ ಸಣ್ಣ ಪ್ರಮಾಣದಲ್ಲಿದ್ದ ಈ ಕೀಟಬಾಧೆ ಇಂದು ಪೆಡಂಭೂತವಾಗಿದೆ. ಅಲ್ಲಿ ಅದು ಅದು ಜೊಳ್ಳಾಗಿದೆಯಲ್ಲ, ಅದು ಇಲ್ಲಿ ಜೊಳ್ಳಾಗಿದೆಯಲ್ಲ, ಇದು 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 ಜೊಳ್ಳಾಗಿ ಇದು ಇಷ್ಟು ಜೊಳ್ಳಾಗಿದೆ. ಇದು ಏನಕ್ಕಾಗಿರೋದು ಅಂತಂದ್ರೆ, ಇದು ಬಂದಿರೋದು ಇದು ತಂಡೆ ಕೊರಿತದಲ್ಲ ಹುಳ, ಅದ್ರಿಂದಲ್ಲ ಬಂದಿರೋದು. ಅದು ಬಂದಿದ್ರೆ ನಾವು ಈ ತೆನೆನ ಎಳೆದ್ರೆ ಸುಲಭವಾಗಿ ಬಂದ್ಬಿಡುತ್ತೆ. ಆ ಪೈರಿಂದ ಸ್ಟೇಜ್ ಅಲ್ಲೂ ಬರುತ್ತೆ. ಆ ನಂತರನೂ ಒಡೆದಿದ್ರೆ ಈ ತೆನೆನೂ ಎಳೆದ್ರೆ ಈಜಿದ್ರೆ ಸುಲಭವಾಗಿ ಬಂದ್ಬಿಡುತ್ತೆ. ಈಗ ಅದು ಬರ್ತಾ ಇಲ್ಲ. ಅದು ಒಡೆದಿರೋದು ಗಂಧಿ ಬಗ್ ಅಂತಾರೆ ಈ ಕನ್ನಡದಲ್ಲಿ. ತಿಗಣೆ ಉದ್ದಕ್ಕೆ ಹಸಿರಿಗೆ ರೋಗ ಅಂತಾರೆ ಇಲ್ಲಿ ನಮ್ ಜನಗಳು. ಯಾವ್ದು ಅದನ್ನ ಗಣಕೆ ರೋಗ ಅಂತಾರೆ. ಇಲ್ಲಿ ಕತ್ತು ಹೊಡೆದಲ್ಲ, ಆ ರೋಗ ಅಲ್ಲ, ಅದು ಕೀಟ ಹೊಡೆದಿರೋದು. ಅದು ರೈಸ್ ಗಂಧಿ ಬಗ್ ಅಂತಾರೆ ಅಥವಾ ತಿಗಣೆ ಅಂತಾರೆ. ಭತ್ತದ ತಿಗಣೆ ಅಂತಾರೆ. ಉದ್ದಕ್ಕೆ ಸಣ್ಣಕ್ಕಿರುತ್ತೆ, ಒಂದು ಹಸಿರುಗಿರ್ತವೆ ಅಥವಾ ಈ ಗ್ರೇ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಬೂದ್ ಬಣ್ಣಕ್ಕಿರುತ್ತದೆ ಅದು. ಇದು ಈಗ ನೋಡಿ ಅಲ್ಲಿ ಆ ತೆನೆ ಕಾಣ್ತಾ ಇದೆಯಾ, ಅದು ಫುಲ್ ಜೊಳ್ಳಾಗ್ಬಿಟ್ಟಿದೆ. ಅದು ಇದು ಇಲ್ಲಿ ಜಾಸ್ತಿ ಇದೆ. ಈಗ ನಾವು ಓದ್ಬೇಕಾದ್ರೆ 20-25 ವರ್ಷದಿಂದ ಇದು ಮೈನರ್ ಪೆಸ್ಟ್ ಅನ್ನೋರು. ಮೈನರ್ ಪೆಸ್ಟ್ ಅಂತಂದ್ರೆ ಈ ಕೀಟದ ಬಾಧೆ ಏನ್ ಅಂತ ಹೇಳ್ಕೊಳ್ಳುವಂತಹ ಹಾನಿಯನ್ನ ಮಾಡ್ತಾ ಇರ್ಲಿಲ್ಲ, ಲಾಸ್ ಅನ್ನ ಮಾಡ್ತಾ ಇರ್ಲಿಲ್ಲ. ಈ ತರ ಇಷ್ಟೊಂದು ತೆನೆ ಹಾಳಾಗೋಂಗೆ. ಇವಾಗ ಇದು ನೋಡಿ ಎಷ್ಟು ಕಾಣ್ತಾ, ಜಾಸ್ತಿ ಹುಡುಕ್ಲೇಬೇಕಾಗಿಲ್ಲ, ಇಲ್ಲೇ ಎದೆದ್ರಿಗೆ ಕಾಣ್ತಾ ಇದೆ. ಇದು ಯಾಕೆ ಹಿಂಗಾಗಿದೆ ಅಂದ್ರೆ, ಇವತ್ತು 25 ವರ್ಷದಿಂದ ಮೈನರ್ ಆಗಿದ್ದು ಇವತ್ತು ಮೇಜರ್ ಪೆಸ್ಟ್ ಆಗೈತೆ. ಇಲ್ಲೂ ಇದೆ, ಇವತ್ತು ಮೇಜರ್ ಪೆಸ್ಟ್ ಆಗಿದೆ ನೋಡಿ. ಇದೆಲ್ಲ ಫುಲ್ ಜೊಳ್ಳು ಅಲ್ವಾ. ಇದಕ್ಕೆ ಕಾರಣ ಇವಾಗ ನೋಡಿ, ಈಗ ಔಷಧಿ ಹೊಡೆದ ನಾನು ಈಗ ಹಿಂದಿನ ವಿಡಿಯೋದಲ್ಲಿ ಈಗ ನಿಮ್ಗೂ ತೋರ್ಸುದ್ನಲ್ಲ, ಎಷ್ಟು ಜೇಡ ಅವೆಲ್ಲ, ಮತ್ತೆ ಮೇಲೆ ಡ್ಯಾಮ್ಸೆಲ್ ಫ್ಲೈ, ಕನ್ನಡದಲ್ಲಿ ನನ್ಗೂ ಗೊತ್ತಿಲ್ಲ, ಡ್ಯಾಮ್ಸೆಲ್ ಫ್ಲೈ, ಡ್ರ್ಯಾಗನ್ ಫ್ಲೈ, ಆಮೇಲೆ ಜೇಡಗಳು, ಅದನ್ನ ಲಾಂಗ್ ಜಾಡ್ ಸ್ಪೈಡರ್ ಅಂತಾರೆ. ಈ ಉದ್ದಕ್ಕಿತ್ತು ನೋಡಿ ಆ ಜೇಡ, ಅವುಗಳೆಲ್ಲ ಈಗ ನೋಡಿ ಒಂದು ಕಾಣಿಸ್ತಾ ಇಲ್ಲ ಈಗ. ಯಾಕೆಂದ್ರೆ ಆ ರಾಸಾಯನಿಕ ಈಗ ಔಷಧಿ ಅಂತಿರಲ್ಲ ನೀವು, ಅದನ್ನ ಹೊಡೆದು ಅವುಗಳು ಸತ್ತೋಗಿ ಇವುಗಳನ್ನ ಕಂಟ್ರೋಲ್ ಮಾಡಕ್ಕೆ ಯಾವುದೇ ಸಿಸ್ಟಮ್ ಇಲ್ಲ ಈಗ. ನೈಸರ್ಗಿಕವಾಗಿ ಸಹಜವಾಗಿ ಅವುಗಳನ್ನ ಕಂಟ್ರೋಲ್ ಮಾಡಕ್ಕೆ ಅಲ್ಲೂ ಹಂಗೊಂದು ಡ್ರ್ಯಾಗನ್ ಫ್ಲೈ ಅಲ್ಲಿ ಹಾರಾಡ್ತಾ ಇದೆ ಅಲ್ಲಿ, ಆ ಹೆಲಿಕಾಪ್ಟರ್ ಚಿಟ್ಟೆ ಅಂತಿರಲ್ಲ, ಅವೆಲ್ಲ ಇಂಥವುಗಳನ್ನ ಹುಳನ ತಿಂದು ಹತೋಟಿಯಲ್ಲಿ ಇಡ್ತವೆ. ಅವುಗಳಿಲ್ಲ ಈಗ. ತುಂಬಾ ಈಗ ಏನು ಹುಡುಕ್ಲೇಬೇಕಾಗಿಲ್ಲ, ತುಂಬಾ ಜೊಳ್ಳಾಗಿದ್ದಾವೆ ತೆನೆಗಳು. ಹೌದು. ಸೊ ಏನಾಗಿದೆ, ಔಷಧಿ ಹೊಡೆದು ಮತ್ತೆ ಈಗ ನೀವು ಇನ್ನೊಂದು ಗಮನಿಸಿರ್ಬೇಕು. ಈಗ ನೀವು ಹುಲ್ ಕುಯ್ಯಕ್ ಹೋಯ್ತೀಯ, ನೀನು ಹುಲ್ ಕುಯ್ಯಕ್ ಹೋದಾಗ್ಲೂ ಇರ್ತಾವ ಅವು ಅಲ್ಲುವೆ. ಅಂದ್ರೆ ಅದನ್ನ ಪಾಲಿಫೇಗಸ್ ಅಂತಾರೆ. ಅಂದ್ರೆ ಅದು ಭತ್ತದ ಹಾಲ್ ಕಟ್ಟಬೇಕಾದ್ರೆ ಸಮಯದಲ್ಲಿ ರಸ ಇರೋದಷ್ಟೇ ಅಲ್ಲ, ಬೇರೆ ಹುಲ್ಲಿನ ಮೇಲೆ ಇರ್ತದೆ, ಅಥವಾ ಮಾವಿಂದು ಇದ್ರ ಮೇಲೆ ಇರ್ತದೆ, ಅಥವಾ ಇನ್ಯಾವುದೇ ಬೇರೆ ಕಳೆ ಗಿಡದ ಮೇಲೆಲ್ಲ ಕುತ್ಕೊಂಡು ರಸ ಇರ್ತದೆ. ಅದು ಪಾಲಿಫೇಗಸ್. ಹಂಗಾಗಿ ಇಲ್ಲಿ ಔಷಧಿ ಹೊಡ್ಯಕ್ ಬಂದಾಗ ಅವು ಹೊಟ್ಟೋಗ್ಬಿಡ್ತಾವ ಇಲ್ಲಿಂದ. ಆ ಸ್ಮೆಲ್ ಬರ್ತದ ನೋಡಿ, ಅದು ತಿಗಣೆ. ಸೊ ಈಗ ನಾವ್ ಹಿಂಗೆ ರಾಸಾಯನಿಕ ಹೊಡೆದು ಅದು ಈ ಸಿಸ್ಟಮ್ ಏನು ನೈಸರ್ಗಿಕವಾಗಿ ಸಹಜವಾಗಿತ್ತು ಅದನ್ನೆಲ್ಲ ನಾವು ಹಾಳು ಮಾಡ್ಕೊಂಡ್ಬಿಟ್ಟು, ಅದು ಈಗ 25 ವರ್ಷದಿಂದ ಮೈನರ್ ಆಗಿದ್ದು ಇವತ್ತು ಮೇಜರ್ ಪೆಸ್ಟ್ ಆಗಿದೆ. ಭತ್ತದಲ್ಲಿ ಇನ್ನೊಂದು ಬೆಂಕಿ ರೋಗ, ಅದು ಶಿಲೀಂಧ್ರದಿಂದ ಆಗೋದು. ಇಲ್ಲ ಅಷ್ಟಿಲ್ಲ, ಬಟ್ ಆ ದುಂಡಾಣು ರೋಗ ಅಂದ್ರೆ ಎಲೆ ಎಲ್ಲ ಗರಿ ಸುಟ್ಟೋದಂಗ ಆಗಿದೆ ನೋಡಿ ತುದಿಯಿಂದ, ಅದು ಅಲ್ಲಲ್ಲಿ ಇದೆ, ಅಷ್ಟಿಲ್ಲ ಇಲ್ಲಿ. ಅದು ಈ ಕಡೆ ಈ ತುಂಗಭದ್ರಾ ನಾಲೆ ಕಡೆ ಬೆಳಿತಾರೆ ಭತ್ತನ, ಈ ಗಂಗಾವತಿ, ರಾಯಚೂರು ಈ ಸೈಡ್, ಅಲ್ಲಿ ಜಾಸ್ತಿ. ದಂಡೆ ಹೊಡೆದಿರೋದಲ್ಲ, ಇಷ್ಟು ಜೊಳ್ಳಾಗಿರೋದು ನೋಡಿ, ಇಷ್ಟು ಜೊಳ್ಳಾಗಿರೋದು ಹಾಲ್ ಕಟ್ಟೋ ಸಮಯದಲ್ಲಿ. ಮತ್ತೆ ಅದ್ ಮುಂಚೆಯಿಂದನೂ ಈ ಒಡಕೆ ಬರ್ತದೆ ಅಂತಿರಲ್ಲ, ಹೊಟ್ಟೆ ಬಂತು ಅಂತಿರಲ್ಲ, ಹೊಟ್ಟೆ ಬಂದ ಸಮಯದಿಂದನೂ ರಸ ಹೀರಿ ಇಲ್ಲಿ ಜೊಳ್ಳಾಗೋಗಿರೋದು. ಈಗ ರಾಸಾಯನಿಕವನ್ನು ಹೊಡೆದು ಈಗ ಅಷ್ಟು ಹೊಡೆದ್ರು ಕೂಡ ಈಗ ಅದು ಕಂಟ್ರೋಲ್ ಆಗ್ತಿಲ್ಲ.
ಬೆಸ್ಟ್ ಅಂದ್ರೆ ಫಸ್ಟ್ ಹೊಡಿಯಕ್ ಹೋಗ್ಬೇಡಿ, ಅದನ್ನೇ ಹೇಳಿದ್ದು. ಈಗ ಅದೇ ಜೇಡ ಅವೆಲ್ಲ ಹೇಳದ್ನಲ್ಲ, ಬೇರೆ ಬೇರೆ ಡ್ಯಾಮ್ಸೆಲ್ ಫ್ಲೈ, ಡ್ರ್ಯಾಗನ್ ಫ್ಲೈ, ಇವುಗಳು ಬರ್ತವೆ ನೋಡಿ. ನಾವು ಈ ಭತ್ತ ಬೆಳೆದಾಗ ಇಲ್ಲಿ ಒಂದು ಜೀವರಾಶಿನೂ ಇರೋದಿಲ್ಲ. ಇದು ನಾವೆಲ್ಲ ಕೆಸರು ಗದ್ದೆ ಮಾಡ್ತೀವಲ್ವಾ, ಏನಾದ್ರೂ ಒಂದು ಹುಳ ಉಪ್ಡಿ ಏನಾದ್ರು ಇರ್ತಾವ. ಆದ್ರೂನುವೆ ನಾಟಿ ಮಾಡಾದ್ಮೇಲೆ ಅವು ಇವೆಲ್ಲ ಬರ್ತವೆ, ಎಲ್ಲಿಂದನೋ ಬರ್ತವೆ. ಬಂದವನ ನಾವು ಈ ರಾಸಾಯನಿಕ ಔಷಧಿ ಅಂತ ಅಂದ್ಬಿಟ್ಟು, ಈ ಕೃಷಿ ಇಲಾಖೆಯವ್ರಿಗೂ ನಾನು ಈ ಮೂಲಕ ಹೇಳೋದೇನಂತಂದ್ರೆ, ಈಗ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದಾಗ ಮುಖ್ಯವಾಗಿ ರೈತರು ಅಲ್ಲಿ ಏನು ಅವ್ರಿಗೆ ಯಾವ ರೋಗ ಇದೆ, ಕೀಟ ಬಾಧೆ ಇದೆಯಾ, ರೋಗ ಬಾಧೆ ಇದೆಯಾ ಅಂತ ಸರಿಯಾಗಿ ಅವ್ರನ್ನ ಪರಿಶೀಲಿಸ್ದೇನೆ, ಸರಿಯಾಗಿ ಅವರಿಂದ ಮಾಹಿತಿ ಪಡಿದೇನೆ ಸುಮ್ನೆ ಒಂದು ಕ್ಲೋರೋಪೈರಿಪಾಸ್ ಕೊಡೋದು, ಇನ್ನೊಂದು ಮ್ಯಾಂಕೋಸೆಬ್ ಕೊಡೋದು. ಕ್ಲೋರೋಪೈರಿಪಾಸ್ ಅದು ಕೀಟನಾಶಕ, ಮ್ಯಾಂಕೋಸೆಬ್ ಅಥವಾ ಇನ್ನೊಂದು ಕಾರ್ಬೆಂಡಾಜಿಮ್ ಅದು ಶಿಲೀಂಧ್ರನಾಶಕ. ಇಲ್ಲಿ ಬಂದಿರೋದು ದುಂಡಾಣು ರೋಗ ಇರ್ತದೆ, ಕೆಲವರು ಅಂದ್ರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಇರ್ತದೆ. ಕೀಟನಾಶಕ ಮತ್ತೆ ಶಿಲೀಂಧ್ರನಾಶಕವನ್ನ ಕೊಟ್ಟು ಕಳಿಸ್ತೀರಿ. ನಾನೇ ಕೇಳ್ತಾರೆ ಏನೋ ಅಂತ ಕೇಳ್ತಾರೆ, ಗಂಟ ರೋಗನ ಬೆಂಕಿ ರೋಗನ ಅಂತಾರ, ಅವ್ರು ಕೊಡ್ತಾರೆ. ಬಂದ್ ನೋಡುದಿಲ್ಲ ಇಲ್ಲಿಗೆ. ಹೌದು, ಏನಂತ ಕೇಳ್ತಾರೆ, ಇವರೇ ಗಣಕ ರೋಗ ಅಂತಾರೆ, ಇಲ್ಲ ಗರಿ ಕೆಂಪದೆ ಅಂತಾರೆ, ಅಷ್ಟೇ, ಇನ್ನೇನು ಇಲ್ಲ. ಅದಕ್ಕೆ ಕ್ಲೋರೋಪೈರಿಪಾಸ್ ಕೆಂಪು ಗರಿ ಅಂತಂದ್ರೆ ಅಲ್ಲಿ ಅದು ಬ್ಯಾಕ್ಟೀರಿಯಾ ಬ್ಲೈಟ್ ಇರ್ತದೆ, ಅಥವಾ ಶಿಲೀಂಧ್ರ ಬ್ಲಾಸ್ಟ್ ಇರುತ್ತೆ, ಶಿಲೀಂಧ್ರದಿಂದ ಉಂಟಾಗಿರೋದು. ಅದಕ್ಕೆ ಕೀಟನಾಶಕವನ್ನ ಕೊಡ್ತಾರೆ. ಸೊ ಈ ರೀತಿ ವ್ಯವಸ್ಥೆ ಇರೋದ್ರಿಂದ ಇವತ್ತು ಕೃಷಿ ಈ ಮಟ್ಟಕ್ಕೆ ಬಂದ್ ನಿಂತಿದೆ. ಆ ರೈತ ಸಂಪರ್ಕಕ್ಕೆ ಹೋದ್ರೆ ಆ ರೀತಿ, ಇನ್ನು ಯಾವ್ದಾದ್ರು ಅಂಗಡಿಗೆ ಹೋಗ್ಬಿಟ್ರು ಅಂತೂ ಅವರು ಅದ್ರ ಜೊತೆಗೆ ಅದಕ್ಕೆ ಏನು ಗ್ರೋತ್ ರೆಗ್ಯುಲೇಟರ್ಸ್ ಸಹ ಕೊಟ್ಟು ಕಳಿಸ್ತಾರೆ. ಸೊ ಅವ್ರು ಇನ್ನೂ ಒಂದೆರಡು ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ನ ಪುಷ್ ಮಾಡ್ತಾರೆ. ಸೊ ರೈತರಿಗೆ ಅರಿವನ್ನ ಮೂಡಿಸ್ಬೇಕಾಗಿರುವಂತದ್ದು, ತುಂಬಾ ದೊಡ್ಡ ಮಟ್ಟದಲ್ಲಿ ಅರಿವನ್ನ ಮೂಡಿಸ್ಬೇಕು ಕೃಷಿ ಇಲಾಖೆ. ಈ ಮೂಲಕ ನಾನು ಕೇಳ್ಕೊಂತ ಇದ್ದೀನಿ, ಇದನ್ನ ಯಾವ್ದಾದ್ರು ಕೃಷಿ ಅಧಿಕಾರಿಗಳಿಗೆ ನೀವು ದಯಮಾಡಿ ತಲುಪಿಸಿ ನೋಡಿ. ಇವತ್ತು ಅವ್ರಿಗೂ ಗೊತ್ತಿದೆ, ಈ 20-25 ವರ್ಷದಿಂದ ಮೈನರ್ ಪೆಸ್ಟ್ ಆಗಿದ್ದಂತಹ ರೈಸ್ ಗಂಧಿ ಬಗ್ಗೆ ಇವತ್ತು ಮೇಜರ್ ಪೆಸ್ಟ್ ಆಗಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ, ಜೊಳ್ಳಾಗಿದೆ. ಅಂದ್ರೆ ಎಷ್ಟು ಇಳುವರಿ ಕಡಿಮೆ ಆಯ್ತು ಅಲ್ವಾ. ಇದು ರಾಸಾಯನಿಕವನ್ನು ಸಿಂಪಡಣೆ ಮಾಡಿದರೆ ಆದ್ರೂ ಕಂಟ್ರೋಲ್ ಬಂದಿಲ್ಲ. ಯಾಕೆಂದ್ರೆ ಅದು ಪಾಲಿಫೇಗಸ್ ಗೊತ್ತಿದೆ. ಅದು ಇಲ್ಲಿಲ್ಲ ಅಂತಂದ್ರೆ ರಾಸಾಯನಿಕವನ್ನು ಸಿಂಪಡಣೆ ಮಾಡುವಂತ ಸಮಯದಲ್ಲಿ ಅದು ಬೇರೆ ಕಡೆ ಹುಲ್ ಮೇಲೋ ಅಥವಾ ಇನ್ನೊಂದು ಯಾವ್ದೋ ಕಳೆ ಮೇಲೋ ಅದು ಹೋಗ್ಬಿಡ್ತದೆ, ಮತ್ತೆ ಬರ್ತದೆ. ಆ ರಾಸಾಯನಿಕವನ್ನ ಹೊಡೆದ ಮೇಲೆ ಅವನ್ನ ಹತೋಟಿಯಲ್ಲಿ ಇಡುವಂತಹ ಈ ಕೀಟಗಳೇನಿರ್ತಾವೆ, ಬೇರೆ ರೈತ ಮಿತ್ರ ಕೀಟಗಳು, ಇವನ್ನೆಲ್ಲ ಕಳ್ಕೊಂಡ್ಬಿಟ್ಟು ಅವನ್ನ ಹತೋಟಿಯಲ್ಲಿ ಇಡುವಂತಹ ಒಂದು ವ್ಯವಸ್ಥೆನೆ ನಾವು ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ರೈತರಿಗೆ ಅರಿವನ್ನ ಮೂಡಿಸುವಂತದ್ದು ಬಹಳ ಮುಖ್ಯ. ಇದನ್ನ ರೈತ ಕೃಷಿ ಅಧಿಕಾರಿಗಳಿಗೂ ಆದ್ರೆ ಕಳಿಸಿ, ಅಥವಾ ಬೇರೆ ಭತ್ತ ಬೆಳೆಯುವಂತಹ ರೈತರಿಗೂ ಸಹ ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಪರಿಸರ ಸ್ನೇಹಿ ಕೃಷಿ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ರಾಸಾಯನಿಕವನ್ನ ಹೊಡೆಯೋದನ್ನ ದಯವಿಟ್ಟು ನಿಲ್ಲಿಸಿ, ಅದೇ ಸೂಕ್ತವಾದಂತಹ ಪರಿಹಾರ. ನೈಸರ್ಗಿಕವಾಗಿ ಸಹಜವಾಗಿ ಇವುಗಳು ನಮ್ಗೆ ಬರುವಂತಹ ಕೀಟ ಬಾಧೆಯನ್ನ ಹತೋಟಿಯಲ್ಲಿ ಇಡೋದಕ್ಕೆ ಪ್ರಕೃತಿಯಲ್ಲೇ ಸಹಜವಾದಂತಹ ವ್ಯವಸ್ಥೆ ಇದೆ. ಆ ಕೆಲಸ ಮಾಡೋದಕ್ಕೆ ಬಿಡಿ, ರೈತ ಮಿತ್ರ ಕೀಟಗಳು ಇವುಗಳನ್ನ ಹತೋಟಿಯಲ್ಲಿ ಇಡೋದಕ್ಕೆ ಬಿಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.